ಕೊನೆಗೂ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಾತನ್ನು ಒಪ್ಪಲೇಬೇಕಿದೆ, ಒಪ್ಪುತ್ತಾರೆ. ಕಾರಣ ಇಷ್ಟೇ, ಸುಮಾರು 3-4 ಟೀಮ್ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ರು ಹೈಕಮಾಂಡ್ ಭೇಟಿಗೆ. ಅವ್ರು ಯಾರಿಗೂ ಕೂಡ ಅವಕಾಶವೇ ಸಿಗಲಿಲ್ಲ. ಆದರೆ ಸಿದ್ದರಾಮಯ್ಯ ಅವರ ಬಣದಿಂದ ಅಥವಾ ಅಹಿಂದ ವರ್ಗದಿಂದ ಇಬ್ಬರು ನಾಯಕರು ನೇರವಾಗಿ ಹೋದ್ರು, ಹೈಕಮಾಂಡ್ ಭೇಟಿ ಮಾಡಿದ್ರು, ಮಾತುಕತೆ ನಡೆಸ್ಕೊಂಡ್ರು, ಬಂದರು, 2 ರಿಪೋರ್ಟ್ ಕೊಟ್ಟು ಬಂದರು. ಒಬ್ಬರು ಅತ್ಯಂತ ಹಿಂದುಳಿದ ಸಮಾಜಕ್ಕೆ ಸೇರಿದಂತಹ ಬಿ ಕೆ ಹರಿಪ್ರಸಾದ್ ಅವರು, ಮತ್ತೊಬ್ಬರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು. ಆದರೆ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರು ಅಲ್ಲೇ ಖಾಸಗಿ ಹೋಟೆಲ್ಗಳಲ್ಲಿ ಬೀಡು ಬಿಟ್ಟಿದ್ರು ಕೂಡ, 7 8 ಶಾಸಕರಿದ್ದರೂ ಕೂಡ ಅವ್ರು ಯಾರಿಗೂ ಕೂಡ ಹೈಕಮಾಂಡ್ ಕೇರ್ ಮಾಡಲಿಲ್ಲ. ಅಲ್ಲಿಂದ ಕೆ ಸಿ ವೇಣುಗೋಪಾಲ್ ಅವರು ಬಂದರು, ಮಹತ್ವದ ಸಂದೇಶವನ್ನು ತಂದರು. ಆ ಸಂದೇಶ ಬಂದ ಮೇಲೆ ಎಲ್ಲರೂ ಕೂಡ ಒಂದು ಹಂತಕ್ಕೆ ತಣ್ಣಗಾಗ್ತಿದ್ದಾರೆ, ತಣ್ಣಗಾಗಲೇಬೇಕು. ಕಾರಣ ಇಷ್ಟೇ, ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಈ 3 ಶಕ್ತಿಗಳ ಕೇಂದ್ರವಾಗಿ ಒಂದು ವ್ಯಕ್ತಿಯಾಗಿ, ವ್ಯಕ್ತಿತ್ವವಾಗಿ ಸರ್ಕಾರದಲ್ಲಿ ಕಾಣುವಂಥದ್ದು ಸಿದ್ದರಾಮಯ್ಯ ಅವರು. ಅಂತಹ ನಾಯಕನಿಗೆ ಅತಿ ಹೆಚ್ಚು ಶಾಸಕರ ಬಲ, ಬೆಂಬಲ ಹೊರಗೂ ಇದೆ, ಪಕ್ಷದೊಳಗೂ ಇದೆ. ಅದು ಸಿದ್ದರಾಮಯ್ಯ ಅವರ ತಾಕತ್ತು ಅನ್ನೋದನ್ನು ರಾಹುಲ್ ಗಾಂಧಿ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಈಗಲೂ ಕೂಡ ಚರ್ಚೆ ಆಗ್ತಿರೋದಿಷ್ಟೇ, ಜನನಾಯಕ ವರ್ಸಸ್ ಜನ ನಾಯಕ ಯಾರಾಗಬೇಕು? ಮುಖ್ಯವಾದ ಪ್ರಶ್ನೆ. 2028ಕ್ಕೆ ಏನಾಗಬೇಕು ನೋಡಿ, ಸಿಂಪಲ್. ಒಬ್ಬ ಸಿದ್ದರಾಮಯ್ಯ ಅವರನ್ನು ಸಿ ಎಂ ಸ್ಥಾನದಿಂದ ಏಕಾಏಕಿ ಇಳಿಸಿದ್ರೆ, ಇಲ್ಲ ಮಾತುಕತೆ ಆಗಿತ್ತು, ಒಪ್ಪಂದಗಳಾಗಿತ್ತು, ಮತ್ತೊಂದು ಮಗದೊಂದು ಏನೇ ಇರಬಹುದು. ಈ ಹಿಂದೆ ಕೂಡ ಕಾಂಗ್ರೆಸ್ ಸಾಕಷ್ಟು ಸಲ ಸಮಸ್ಯೆಗಳನ್ನು, ಸಂಕಷ್ಟಕ್ಕೆ ಒಡ್ಡುಕೊಂಡಿದೆ. ಅತ್ಯಂತ ಕ್ಲಿಷ್ಟ ಸ್ಥಿತಿಗೆ ಪಕ್ಷ ಬಂದು ನಿಂತಿದೆ. ಹಿಂದುಳಿದ ಅಥವಾ ಅಲ್ಪಸಂಖ್ಯಾತ, ದಲಿತ ಸಮಾಜಗಳನ್ನು ಒಗ್ಗೂಡಿಸುವಂತಹ ಮತ್ತು ಆ ಸಮಾಜಗಳಿಗೆ ಶಕ್ತಿ ತುಂಬುವಂತಹ ನಾಯಕರನ್ನು ಕೆಳಗಿಳಿಸಿದಾಗ, ಈಗಲೂ ಅಷ್ಟೇ, ಹೈಯೆಸ್ಟ್ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಇನ್ನೊಂದು ಸ್ವಲ್ಪ ದಿನ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು. ಮುಂದಿನ 5 ರಾಜ್ಯಗಳ ಚುನಾವಣೆ ಏನಿದೆ, ಅಸ್ಸಾಂ, ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು, ಈ ರಾಜ್ಯಗಳ ಚುನಾವಣೆ ಏನಿದೆ, ಇದಾದ ಮೇಲೆ ನೋಡೋಣ ಅನ್ನುವಂತಹ ಸಂದೇಶ ಕೊಡಬಹುದು. ಆದರೆ ಕೊನೆಗೂ ಕೂಡ ನನಗೆ ಪೆನ್ ಬೇಕು ಅಂತ ಕೇಳ್ತಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಹಲವು ಷರತ್ತುಗಳ ಮೇರೆಗೆ ಅವರನ್ನು ಹೈಕಮಾಂಡ್ ಹೇಳಿದ್ರೆ ಒಪ್ತಾರೆ. ಸಿದ್ದರಾಮಯ್ಯ ಅವರು ಈಗಲೂ ಕೂಡ ಹೇಳ್ತಿರುವಂಥದ್ದು, ನಾನು ಸಿ ಎಂ ಪೋಸ್ಟ್ ಬಿಟ್ಕೊಡ್ತೀನಿ ಅಂತಲ್ಲ, ಹೈಕಮಾಂಡ್ ಹೇಳಿದ್ರೆ ನಾನೇ ಮುಂದುವರಿತೀನಿ. ಡಿ ಕೆ ಶಿವಕುಮಾರ್ ಅವರು ಏನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಅವರ ಮಾತೆ ವೇದವಾಕ್ಯ ಅಂತ ಹೇಳ್ತಿದ್ದಾರೆ. ಇನ್ನು AICC ಸಾರಥಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ನನಗೆ ಸಿದ್ದರಾಮಯ್ಯ ಅವರ ವಿಚಾರದಲ್ಲಿ ನಿರ್ಧಾರ ತಗೊಳ್ಳಿ ಅಂತ ಹೇಳಲೇಬೇಡಿ, ನಾನು ಅದನ್ನು ಒಪ್ಪೋದೇ ಇಲ್ಲ, ಅದು ಬೇಕಾದ್ರೆ ನೀವೇ ತಗೊಳ್ಳಿ ಪ್ರಿಯಾಂಕ್. ಆ ಕಾರಣಕ್ಕೋಸ್ಕರನೇ ಕೆ ಸಿ ವೇಣುಗೋಪಾಲ್ ಅವರು ಜನರಲ್ ಸೆಕ್ರೆಟರಿ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದು. ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದ ನಾಯಕರೇ ಮಾತಾಡ್ತಿರೋ ಪ್ರಕಾರ 5 DCMಗಳ ಲೆಕ್ಕಕ್ಕಾದರೂ ಸರಿ ನಾನು ಒಪ್ಕೋತೀನಿ, KPCC ಪಟ್ಟವನ್ನೂ ಬಿಟ್ಕೊಡ್ತೀನಿ, ನಾನು ಮುಖ್ಯಮಂತ್ರಿ ಆಗಲೇಬೇಕು. ಅಲ್ಲೂ ನೋಡಿ 34 ಸಚಿವರ ಲೆಕ್ಕ ಏನು ಬರುತ್ತೆ, ಅದರಲ್ಲಿ ಕೇವಲ 14 ಸಚಿವ ಸ್ಥಾನ ಕೊಡಿ, 1 CM ಪೋಸ್ಟ್ ಕೊಡಿ, ಇನ್ನು 5 DCM ತಗೊಳ್ಳಿ, 20 ಸಚಿವ ಸ್ಥಾನಗಳನ್ನು ತಗೊಳ್ಳಿ, ಅವರ ಬಣಕ್ಕೆ ಕೊಟ್ಟುಬಿಡಿ, ಆದರೆ ನನಗೊಂದು ಅವಕಾಶ ಬೇಕು. ನೋಡಿ, ಈ ಲೆಕ್ಕಕ್ಕೆ ಬಂದಾಗ ಸಿದ್ದರಾಮಯ್ಯ ಅವರು ಮತ್ತೆ ಹೇಳುವಂಥದ್ದು ಅಹಿಂದ ಲೆಕ್ಕಾನೆ, 5 DCMಗಳ ಲೆಕ್ಕಾನೆ ಅನ್ನೋದಾದರೆ ಹಿಂದುಳಿದ ಕೋಟಾದಲ್ಲಿ, ಅಲ್ಪಸಂಖ್ಯಾತರ ಕೋಟಾದಲ್ಲಿ, ಲಿಂಗಾಯತ ಕೋಟಾದಲ್ಲಿ, SC ಕೋಟಾದಲ್ಲಿ ಮತ್ತು ST ಕೋಟಾದಲ್ಲಿ, ಇದರ ಜೊತೆಯಲ್ಲಿ KPCC ಅಧ್ಯಕ್ಷ ಸ್ಥಾನ, ಒಟ್ಟು 6 ಮಹತ್ವದ ಸ್ಥಾನಮಾನಗಳು, 20 ಸಚಿವ ಖಾತೆಗಳು ಸಿದ್ದರಾಮಯ್ಯ ಅವರ ಬಣಕ್ಕೆ ಸಿಗುತ್ತೆ. ಇದರ ಜೊತೆಯಲ್ಲಿ ಇನ್ನೂ ಮುಖ್ಯವಾಗಿ ಫೈನಾನ್ಸ್, ಹಣಕಾಸು ಖಾತೆ ಕೂಡ ಇದೇ ಬಣಕ್ಕೆ ಸಿಗುತ್ತೆ. ವಿಶೇಷ ಅಂದರೆ ಹಣಕಾಸು ಖಾತೆ ಯತೀಂದ್ರ ಸಿದ್ದರಾಮಯ್ಯ ಅವರೇ ತಗೋಬಹುದು ಅನ್ನುವಷ್ಟರ ಮಟ್ಟಿಗೆ ಚರ್ಚೆಗಳು ನಡೀತಿರುವಂಥದ್ದು. ಒಂದು ವೇಳೆ ಪಟ್ಟು ಹೇಗಿರಬೇಕು ನಮ್ಮದು, ಇಂತಿಂಥ ಖಾತೆಗಳು, ಎಲ್ಲ ಪ್ರಭಾವಿ ಖಾತೆಗಳು ನಮಗೆ ಬೇಕು. ಈ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ವಲಯದಲ್ಲಿ, ಅದರಲ್ಲಿ ಅಹಿಂದ ಬಳಗದಲ್ಲಿ ಚರ್ಚೆ ಆಗ್ತಿರೋದು, ಒಂದೊಂದು ಕೋಟಕ್ಕೆ ಯಾರ್ಯಾರು. ಜಮೀರ್ ಅಹ್ಮದ್ ಖಾನ್ ಅವರು ಅಲ್ಪಸಂಖ್ಯಾತ ಕೋಟಾದಡಿಯಲ್ಲಿ, ಲಿಂಗಾಯತ ಕೋಟಾದಡಿಯಲ್ಲಿ, MB ಪಾಟೀಲ್ರು ಅಥವಾ ಈಶ್ವರ್ ಖಂಡ್ರೆ ಅವರು,
ದಲಿತ ಕೋಟಾದಲ್ಲಿ ಪರಮೇಶ್ವರ್ ಅವರು ಮತ್ತು ಇನ್ನುಳಿದಂತೆ ಸತೀಶ್ ಜಾರಕಿಹೊಳಿ ಅವರಿಗೆ ಜೊತೆಯಲ್ಲಿ KPCC ಅಧ್ಯಕ್ಷ ಸ್ಥಾನವನ್ನು ಮಹತ್ವದ ಈ 4 ನಾಯಕರಲ್ಲಿ ಒಬ್ಬರಿಗೆ ಸಿಗುವಂತಹ ಅವಕಾಶವನ್ನು ಕೂಡ ಸಿದ್ದರಾಮಯ್ಯ ಅವರ ಟೀಮ್ ಮಾಡುವಂತಹ ಎಲ್ಲ ಪ್ರಯತ್ನಗಳನ್ನು ಒಂದು ಕಡೆ ಮಾಡ್ತಿದೆ. ಈ 5 DCMಗಳ ಸೂತ್ರಕ್ಕಾದರೂ ನಾನು ರೆಡಿ ಅಂತಿರುವಂತಹ DK ಶಿವಕುಮಾರ್ ಅವರಿಗೆ ಮತ್ತೊಂದು ಸಮಸ್ಯೆ ಎದುರಾಗ್ತಿರುವಂಥದ್ದು ದಲಿತ ಮುಖ್ಯಮಂತ್ರಿಯ ಕಾರ್ಡ್ ಪ್ಲೇ ಮಾಡಿರುವಂಥದ್ದು. KN ರಾಜಣ್ಣ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಯಾಕೆ ಪರಮೇಶ್ವರ್ ಅವರು CM ಆಗಬಾರ್ದು, ಅವ್ರಿಗೆ ಅವಕಾಶ ಮಾಡಿಕೊಡಿ, ಅವರು CM ಆಗಲೇಬೇಕು ಅಂತ ಬಯಸ್ತಿದ್ದಾರೆ. HC ಮಹದೇವಪ್ಪ ಅವರೂ ಸೇರಿದಂತೆ, ಪರಮೇಶ್ವರ್ ಅವರು ಸೇರಿದಂತೆ ಸತೀಶ್ ಜಾರಕಿಹೊಳಿ ಅವರು ತೀರಾ 1 ತಿಂಗಳ ಹಿಂದೆ ದಸರಾ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ 2 ಕಡೆ ಮಹತ್ವದ ಮೀಟಿಂಗ್ ಮಾಡಿದರು. ಇವೆಲ್ಲ ಇವತ್ತಾಗಿರೋದಲ್ಲ, ಈ ಹಿಂದೆನೇ ಎಲ್ಲ ಪ್ಲಾನ್ ಆಗಿರುವಂಥದ್ದು. ಹಾಗಂತ DK ಶಿವಕುಮಾರ್ ಅವರ ಬಣ ಸುಮ್ಮನೆ ಕೂತಿದೆ ಅಂತಲ್ಲ, ಎಷ್ಟು ಸಾಧ್ಯವೋ ಅಷ್ಟು ಒತ್ತಡಕ್ಕೆ ದೂಡಬೇಕು ಮುಖ್ಯಮಂತ್ರಿಗಳನ್ನು, ಅಹಿಂದ ನಾಯಕರನ್ನು ಅಂತ ಸಜ್ಜುಗೊಂಡಿರುವಂಥದ್ದು. ಇದರ ಮಧ್ಯೆ ಇತ್ತೀಚೆಗಷ್ಟೇ ಒಂದೊಂದು ಸಲ ಗೆದ್ದಂತಹ ಶಾಸಕರೆಲ್ಲ ದೆಹಲಿಯಲ್ಲಿ ಬೀಡು ಬಿಟ್ಟಾಗ ಅವರ ಕ್ಷೇತ್ರದ ಮತದಾರರೇ ಬೈಯೋಕೆ ಶುರು ಮಾಡಿದಾಗ ಅವರೆಲ್ಲರ ಒಬ್ಬೊಬ್ಬರೇ ವಾಪಸ್ ಬರ್ತಿದ್ದಾರೆ. ಈಗ ಮತ್ತೆ ಸಿದ್ದರಾಮಯ್ಯಕ್ಕೆ ಜೈ ಅಂತಿದ್ದಾರೆ. KC ವೇಣುಗೋಪಾಲ್ ಅವರೇ ಬಂದು ಸ್ಪಷ್ಟವಾಗಿ ಒಂದು ಮೆಸೇಜ್ ಕೊಟ್ಟೋಗಿರುವ ಸಂದರ್ಭದಲ್ಲಿ, ಒಂದು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ ಅವರು ಮುಖ್ಯಮಂತ್ರಿಯಾಗಿ ಒಂದು 10 ಬೆಂಬಲಿಗರನ್ನು ಸಚಿವರನ್ನಾಗಿ ಮಾಡಬಹುದಷ್ಟೇ. ಇನ್ನುಳಿದ 24 ಸಚಿವ ಸ್ಥಾನಗಳು, ಕೇಳಿದಷ್ಟು DCM ಸ್ಥಾನಗಳು, 5 DCM ಸ್ಥಾನಗಳನ್ನು ಕೇಳಬಹುದು. ಯಾಕಂದರೆ ಅಹಿಂದ ವರ್ಗಕ್ಕೆ ಪೂರ್ತಿಯಾಗಿ ಒಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಅಧಿಕಾರವನ್ನು ಹಂಚುವಂತಹ ಪ್ರಯತ್ನ ಸಿದ್ದರಾಮಯ್ಯ ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದರೆ, 4 ರಿಂದ 5 DCM ಜೊತೆಲಿ 24 ಖಾತೆಗಳು ಜೊತೆಯಲ್ಲಿ KPCC ಅಧ್ಯಕ್ಷ ಸ್ಥಾನ ಕೂಡ ಅವರ ಬಣಕ್ಕೆ ಸಿಗುತ್ತೆ. ಅಲ್ಲಿಗೆ ಒಂದು ಪ್ರಿಯಾಂಕಾ ಖರ್ಗೆ ಅವರು KPCC ಅಧ್ಯಕ್ಷರಾಗಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಒಂದು ಸತೀಶ್ ಜಾರಕಿಹೊಳಿ ಅಥವಾ ಪ್ರಿಯಾಂಕಾ ಖರ್ಗೆ ಅವರು. ಈ ಎಲ್ಲ ಲೆಕ್ಕಾಚಾರಗಳನ್ನು ನೋಡಿದ್ರೆ DK ಶಿವಕುಮಾರ್ ಅವರು ಒಂದು ವೇಳೆ ಇದೇ ಸೂತ್ರಕ್ಕೂ ಕೂಡ ಒಪ್ತೀನಿ ಅನ್ನೋದಾದರೆ, ಅವರು ಯಾವ ಕಾರಣಕ್ಕೆ ತುಂಬ ತಾಕತ್ತಿಲ್ಲದಂತಹ ಒಂದು ಕ್ಯಾಬಿನೆಟ್ಟನ್ನು ಯಾಕೆ ಇಟ್ಕೋತಾರೆ? ಪರೋಕ್ಷವಾಗಿ ಸಿದ್ದರಾಮಯ್ಯ ಅವರ ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. 5 DCM, KPCC ಅಧ್ಯಕ್ಷ ಸ್ಥಾನ ಎಲ್ಲವೂ ಸೇರಿದಂತೆ 24 ಖಾತೆಗಳು ಸೇರಿದಂತೆ, ಅದರಲ್ಲಿ ಫೈನಾನ್ಸು ಸೇರಿದಂತೆ. ಆದರೂ DK ಶಿವಕುಮಾರ್ ಅವರ ಆಸೆ ಒಂದೇ, ಅದು ಒಂದು ದಿನ ಅಲ್ಲ, 1 ಗಂಟೆ ಆದರೂ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಅತಿಯಾದ ಹಠ ಮತ್ತು ಉಮೇದು ಅವರ ಜೊತೆಯಲ್ಲಿ ಇರುವಂತಹ ನಾಯಕರು ಅವರನ್ನು ಅಷ್ಟರ ಮಟ್ಟಿಗೆ ಉದ್ದೀಪನಗೊಳಿಸಿದ್ದಾರೆ. ಏನೇ ಇರಬಹುದು, ಆದರೆ ಅಹಿಂದ ವರ್ಗವನ್ನು, ಅಹಿಂದ ನಾಯಕತ್ವವನ್ನು ಎದುರು ಹಾಕಿಕೊಂಡು ನಾವು ಏನು ಬೇಕಾದರೂ ಮಾಡಿಬಿಡ್ತೀವಿ ಅನ್ನುವಂತಹ ದಿನಮಾನಗಳು ಇನ್ನು ಮುಂದೆ ಯಾವ ಪಕ್ಷದಲ್ಲೇ ಇರಬಹುದು. ಇದು ಕಾಂಗ್ರೆಸ್ ಒಂದೇ ಅಲ್ಲ, ಅದು BJP ಇರಲಿ, JDS ಈ ಲೆಕ್ಕಕ್ಕೆ ಬರೋದಿಲ್ಲ. ಕಾಂಗ್ರೆಸ್ ಮತ್ತು BJP, ಇನ್ನುಳಿದಂತಹ ಯಾವುದೇ ಪಕ್ಷಗಳಿರಬಹುದು, JDS ಇದಕ್ಕೆ ಬರೋದಿಲ್ಲ. ಯಾಕಂದರೆ ಅಲ್ಲಿ ಅಹಿಂದ ಇಲ್ಲವೇ ಇಲ್ಲ, ಅಲ್ಲಿರೋದು ಅಹಿಂದೇ ಥರ, ಗೆಲ್ಲೋದು ಅಷ್ಟೇ ಜನ. ಆ ಲೆಕ್ಕಕ್ಕೆ ಬಂದಾಗ ಅವರ ನಂಬರೂ ಕೂಡ ಅಷ್ಟೇ ಇರುತ್ತೆ. ಅದು ಏನೇ ಇರಬಹುದು, ಆದರೆ ಅಹಿಂದಾವನ್ನು ಎದುರಾಕ್ಕೊಂಡು ಈ ರಾಜ್ಯದಲ್ಲಿ ರಾಜಕಾರಣವನ್ನು ಮಾಡಿ ಗೆದ್ದು ತೋರಿಸ್ತೀವಿ, 113 ಸ್ಥಾನ ಗೆಲ್ತೀವಿ ಅನ್ನುವಂತಹ ಎದೆಗಾರಿಕೆಯ ನಾಯಕರು, ಶಾಸಕರು, ಸಂಸದರು, ಮಗದೊಬ್ಬರು ಯಾರೂ ಇಲ್ಲ. ಒಂದು ವೇಳೆ ಇದ್ದರೆ ಅವರು ಸವಾಲು ಎಸೆದು ಚುನಾವಣೆಗೆ ಹೋಗುವಂತಹ ಧೈರ್ಯ, ಗಟ್ಟಿಗುಂಡಿಗೆಯನ್ನು ಪ್ರದರ್ಶಿಸಬೇಕಿದೆ. ಇದು ಇವತ್ತಿನ ಇಷ್ಟೆಲ್ಲ ಡೆವಲಪ್ಮೆಂಟ್ಗಳಿಗೆ ಕಾರಣವಾಗಿರುವಂತಹ ಬಹುಮುಖ್ಯ ಶಕ್ತಿ, ಅದು ಅಹಿಂದ. ನೀವೇನಂತೀರಾ? ಕಮೆಂಟ್ ಮಾಡಿ.